ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಪ್ರಥಮ ರಚನಾತ್ಮಕ ಅಂದರೆ FA1 ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಜುಲೈ 2026ಕ್ಕಾಗಿ LBA ಆಧಾರವಾಗಿಟ್ಟುಕೊಂಡು ಒಂದು ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಿದ್ದೀವಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಆಲ್ರೆಡಿ 6th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತೆ ಕನ್ನಡ ಆಗಿರ್ಬೋದು, SS ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು ಈ ಪ್ರಶ್ನೆ ಪತ್ರಿಕೆಗಳನ್ನು ಹಾಕಿದ್ದೀವಿ. ಓಕೆನಾ. ಇನ್ನು ಸೈನ್ಸು, ಮ್ಯಾಥ್ಸು ಬರ್ತದೆ. ಇವಾಗ ಹಿಂದಿ ಇದೆ. ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆಗಳು ನಮ್ಮ ಬಳಿ ಸಿಗ್ತದೆ. LBAಗಳು ಕೂಡ ಸಿಗ್ತವೆ. ಸೊ ಯಾರಿಗೆ PDF ಬೇಕನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಅವುಗಳನ್ನು ನೀವುಗಳು ಪರ್ಚೇಸ್ ಮಾಡ್ಬೋದು. ಸೊ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತ ನೋಡುವ. ಸೊ ಒಟ್ಟು ಆಗ್ತಕ್ಕಂಥ ಸಿಲೆಬಸ್ಸು ಜೂನ್ದಲ್ಲಿ 10% ಇತ್ತು, ಜುಲೈದಲ್ಲಿ 15% ಇತ್ತು. ಅದಕ್ಕೆ ಒಟ್ಟು 6 ಪಾಠಗಳು ಆಗಬೇಕಾಗಿತ್ತು. ಸೊ ಫಸ್ಟ್ ಸಂರಚಕ ರೇಖಾಯೆ, ವರ್ಣಮಾಲಾ, ಪಡೋ ಸಮझो और लिखो, स्वर और उनकी मात्राएं, र की मात्राएं, संयुक्ताक्षर. ಸೊ ಸಂರಚಕ ರೇಖಾಯೆ 3 ಅಂಕ 1 ಪ್ರಶ್ನೆ, ವರ್ಣಮಾಲಾ 4 ಅಂಕ 2 ಪ್ರಶ್ನೆ, पढ़ो समझो और लिखो 2 अंक 1 प्रश्ने, स्वर और उनकी मात्राएं 2 प्रश्ने 2 अंक 1 प्रश्ने, र की मात्राएं 2 अंक 1 प्रश्ने, ಸಂಯುಕ್ತಾಕ್ಷರ 2 ಅಂಕ 1 ಪ್ರಶ್ನೆ. ಸೊ ಟೋಟಲಿ ಇಲ್ಲಿ ಬಳಕೆ ಮಾಡಿರೋದು 15 ಅಂಕ 7 ಪ್ರಶ್ನೆ. 15 ಏಕೆಂದರೆ ವಿದ್ಯಾರ್ಥಿಗಳ ಸಮಗ್ರ ಪ್ರಗತಿ ಪತ್ರದಲ್ಲಿ ಈ FA1ರ ವೇಟೇಜ್ ಎಷ್ಟಿದೆ ಅಂತಂದರೆ 15 ಇದೆ. ಸೊ ಹೀಗಾಗಿ 15 ಅಂಕಗಳಿಗೇ ಪ್ರಶ್ನೆ ಪತ್ರಿಕೆಯನ್ನು ಬಳಕೆ ಮಾಡಿರೋದು. ಎಸ್. ಇನ್ನು ಉದ್ದೇಶ ಆಧಾರಿತ ಅಂಕವಿತನದಲ್ಲಿ ಸ್ಮರಣೆಗೆ 6 ಅಂಕ ಇತ್ತು, ಸಮಜ್ನೆಗೆ 6 ಅಂಕ, ಅಭಿವ್ಯಕ್ತಿಗೆ 3, ಒಟ್ಟು 15 ಅಂಕ. ಪ್ರಶ್ನೆ ಪ್ರಕಾರಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಲಘು ಉತ್ತರ ಬಳಕೆ ಮಾಡಿಲ್ಲ. ಲಘು ಉತ್ತರಗಳನ್ನು 12 ಅಂಕಕ್ಕೆ ಬಳಕೆ ಮಾಡಿದರೆ ದೀರ್ಘ ಉತ್ತರವನ್ನು 3 ಅಂಕಕ್ಕೆ ಬಳಕೆ ಮಾಡಿದ್ದೀವಿ. ಕಠಿಣತೆ ಮಟ್ಟ ಸರಳ 6, ಸಾಧಾರಣ 6, ಕಠಿಣ 3, ಒಟ್ಟು 15. ಸಂಕ್ಷಿಪ್ತವಾದ ಅಂಕ ವಿತರಣೆಯನ್ನು ನೋಡಿಕೊಂಡು ಬರುವ. ಎಸ್. ಸಂರಚಕ ರೇಖಾಯದಿಂದ 3 ಅಂಕದ ಒಂದು ಪ್ರಶ್ನೆ, ಒಂದೇ ಒಂದು ಪ್ರಶ್ನೆ 3 ಅಂಕಕ್ಕಿದೆ. ವರ್ಣಮಾಲಾ 2 ಅಂಕದ 2 ಪ್ರಶ್ನೆ 4 ಅಂಕ. ಪಡೋ ಸಮझो और लिखो 2 ಅಂಕದ ಒಂದು ಪ್ರಶ್ನೆ 2 ಅಂಕ. ರ और उनकी मात्राएं 2 ಅಂಕದ ಒಂದು ಪ್ರಶ್ನೆ 2 ಅಂಕ. ರ की मात्राएं 2 ಅಂಕದ ಒಂದು ಪ್ರಶ್ನೆ 2 ಅಂಕ. ಸಂಯುಕ್ತಾಕ್ಷರ 2 ಅಂಕದ ಒಂದು ಪ್ರಶ್ನೆ. ಸೊ ಒಂದು ಪ್ರಶ್ನೆ 2 ಅಂಕ. ಒಟ್ಟು ಇಲ್ಲಿ ಬಳಕೆ ಮಾಡಿರ್ತಕ್ಕಂಥದ್ದು 6 2 ಅಂಕದ ಪ್ರಶ್ನೆಗಳಿದ್ದಾವೆ, 3 ಅಂಕದ ಒಂದಿದ್ದಾವೆ, 7 ಪ್ರಶ್ನೆ ಇದ್ದಾವೆ, 15 ಅಂಕಗಳಿದ್ದಾವೆ. ತುಂಬ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ನಾವೇನು ಮಾಡಿರೋದು ಎಲ್ಲ LBA ಇಟ್ಕೊಂಡೇ ರೆಡಿ ಮಾಡಿರೋದು. ಪ್ರಥಮ ರಚನಾತ್ಮಕ आकलन FA1 जुलाई 2026 उत्तर सूची कक्षा 6 विषय तृतीय भाषा हिंदी अंक 15 समय 40 मिनट ಅಂತ ಇತ್ತು. ಮೇನ್ಸ್ 1 ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ ಲಿಖಿ ಅಂತ ಕೇಳಿದ್ದಾರೆ. ಸೊ ಒಟ್ಟು 6 ಪ್ರಶ್ನೆಗಳು, ತಲಾ ಒಂದಕ್ಕೆ 2 ಅಂಕ, 6 ಪ್ರಶ್ನೆ 12 ಅಂಕ. ಪ್ರಶ್ನೆ 1 ಸ್ವರಮಾಲಾ ಪೂರ್ಣ ಲಿಖಿ ಅಂತ ಕೇಳಿದರು. ಅ, ಇ, ಎ, ಔ ಇತ್ತು. ಸೊ ಆನ್ಸರ್ ಬರಬೇಕಾಗಿತ್ತು ಅ, ಆ, ಇ, ಉ, ಉ, ರಿ, ಎ, ಐ, ಓ ಮತ್ತು ಔ ಅಂತಕ್ಕದ್ದನ್ನು ಬರೆದ್ರೆ ಸಾಕು. ನೆಕ್ಸ್ಟ್ 1 ಸಂಯುಕ್ತ ಸ್ವರ ಲಿಖಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸಂಯುಕ್ತ ಸ್ವರಗಳು 4 ಬರ್ತವೆ, ಎ, ಐ, ಓ ಮತ್ತು ಔ. ಇವು 4ನೇ ಏನಂತಾರೆ ಸಂಯುಕ್ತ ಸ್ವರ ಅಂತಲೇ ಕರೆಯೋದು. ಪ್ರಶ್ನೆ 3 ನಿಮ್ನಲಿಖಿತ ಶಬ್ದಕ್ಕೆ ಅರ್ಥ ಕನ್ನಡ ಮೇ ಲಿಖಿ. ಅವರು ಹಿಂದಿ ಪದ ಕೊಟ್ಟಿದ್ದಾರೆ, ಅದರ ಅರ್ಥಗಳನ್ನು ಕನ್ನಡದಲ್ಲಿ ಬರೀಬೇಕು. ಆಮ್ ಅಂದರೆ ಮಾವು, ಘರ್ ಮನೆ, ಕಮಲ್ ಕಮಲ, ಖಗ ಕೇಳಿದ್ದಾರೆ. ಖಗ ಅಂದರೆ ಪಕ್ಷಿ ಅನ್ನೋದು ಉತ್ತರದಲ್ಲಿ ಬರ್ತದೆ. ಇನ್ನು ನಿಮ್ನ ಸ್ವರಕ್ಕೆ ಮಾತ್ರಕ್ಕೆ ದೋ ಶಬ್ದ ಲಿಖಿ ಅಂತ ಕೇಳಿದ್ದಾರೆ. ಇಲ್ಲಿ ಆ ಸ್ವರ ಚಿಹ್ನೆಗಳ 2 ಶಬ್ದಗಳನ್ನ ಬರಲಿಕ್ಕೆ ಕೇಳಿತ್ತು. ಸೊ ಆ ಇದೆ, ಆದು ಸ್ವರ ಚಿಹ್ನೆ ಗೊತ್ತಿರಬೇಕು. ಎಸ್, ಆದು ಸ್ವರ ಚಿಹ್ನೆ ಇರ್ತಕ್ಕಂಥದ್ದು ಇದಿದೆ. ಸೊ ಇಲ್ಲಿ ಕಾಮ್ ಮತ್ತು ಖಾಸ್ ಅಂತ ಬರಿಬೋದು. ಇನ್ನು ಈ ಇದೆ, ಈ ಸ್ವರ ಚಿಹ್ನೆ ಇದು. ಸೊ ಪೀಲಾ ನೀಲ ಅಂತ ಬರ್ತದೆ. ಇನ್ನು ರಿ, ಸೊ ರಿ ಸ್ವರ ಚಿಹ್ನೆ ಇದು ಬರ್ತದೆ. ಕೃಷಕ ಅಮೃತ ಅನ್ನೋದನ್ನು ನೀವೇನು ಮಾಡ್ಬೋದು ಬರಿಬೋದು. ಇನ್ನು ಓ ಮಾತ್ರ ಇದೆ. ಸೊ ಇದು ಏನಪ್ಪ ಅಂದರೆ ಓ ಮಾತ್ರ. ಸೊ ಮೋರ ಮತ್ತು ಸೋನಾ ಅಂತಕ್ಕದ್ದನ್ನು ನಾವೇನು ಮಾಡ್ಬೋದು ಸ್ವರ ಚಿಹ್ನೆಯನ್ನು ಬಳಸಿ ಪ್ರಶ್ನೆಗೆ ಉತ್ತರಗಳನ್ನು ಬರಿಬೋದು. ಪ್ರಶ್ನೆ 5 ರೇಫ್ ಯುಕ್ತ 4 ಶಬ್ದ ಲಿಖಿ ಅಂತ ಕೇಳಿದ್ದಾರೆ. ಇದು ರೇಫ. ಸೊ ಇತರದ್ದು 4 ಶಬ್ದ ಬರಿಬೇಕಿತ್ತು. ಮರ್ಮ, ಕಾರ್ಯ, ಮಾರ್ಗ, ಖರ್ಚ ಅಂತ ಬರೆದ್ರೆ 2 ಅಂಕ, ಒಂದೊಂದಕ್ಕೆ ಅರ್ಧ ಮಾರ್ಕ್ಸು ಇರ್ತದೆ. ಇನ್ನು ಸಂಯುಕ್ತಾಕ್ಷರ ಭರ್ಕರ್ ಶಬ್ದ ಪೂರ್ಣ ಕೀಜಿಯೆ ಅಂತ ಕೇಳಿದರು. ಇಲ್ಲಿ ಪದಗಳಲ್ಲಿ ಒಂದೊಂದು ಸಂಯುಕ್ತಾಕ್ಷರಗಳನ್ನು ಮಿಸ್ಸಿಂಗ್ ಮಾಡಿದ್ದೀವಿ. ಸೊ ಅದನ್ನು ತುಂಬಿ ಪೂರ್ಣ ಮಾಡಬೇಕು.
ಡ್ಯಾಶ್ ತ್ರಿಯ ಅಂತ ಇದೆ, ಸೊ ವೆರಿ ಈಸಿ, ಕ್ಷತ್ರಿಯ ಅಂತ ಬರ್ತದೆ. ನೇ ಡ್ಯಾಶ್ ಇದೆ, ನೇ ಇರೋದು ತ್ರ, ಯ ಡ್ಯಾಶ್ ಇದೆ, ಯ ಇರೋದು ಜ್ಞ, ಡ್ಯಾಶ್ ವನ ಅಂತ ಇದೆ, ಶ್ರವಣ. ಓಕೆ, ಕ್ಷ ಆಗಿರ್ಬೋದು, ತ್ರ, ಜ್ಞ, ಶ್ರ ಇವೆಲ್ಲ ಏನಪ್ಪ ಅಂತಂದರೆ ಸಂಯುಕ್ತಾಕ್ಷರಗಳು. ಸೊ ಇವುಗಳನ್ನು ಬಳಸಿ ನೀವೇನು ಮಾಡ್ಬೋದು, ಪದಗಳನ್ನು ಬರಿಬೋದು. ಲಾಸ್ಟ್ 3 ಅಂಕಕ್ಕೆ ನಾವು ಹೊಂದಿಸಿ ಬರೆಯಿರಿ ಅಂತ ಕೇಳಿತ್ತು. ಇದು ಸಂರಚಕ ರೇಖಾಯುಧದಿಂದ ಬಂದಿರತಕ್ಕಂಥದ್ದು. ಇದು ಬರೋದು ಖಡಿರೇಖಾ, ತಿರುಚಿ ರೇಖಾ, ಗೋಲ ಅಥವಾ ಎಸ್ ವೃತ್ತ ಅಂತಲೂ ಕೂಡ ಏನು ಮಾಡ್ತಾರಪ್ಪ ಅಂದರೆ ಹೇಳ್ತಾರೆ. ಸೊ ಇದು ಆನ್ಸರ್ಸ್ ಇದ್ದಾವೆ. ಇಷ್ಟಿತ್ತು. ಯಾರಿಗೆ PDF ಬೇಕನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಬೈ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.